ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿರುವಂತಹ ಜನಸಾಮಾನ್ಯರ ಆ ಕಥೆ ಇದೆಯಲ್ಲ, ಅದು ದೇವರಿಗೆ ಪ್ರೀತಿ ಅನ್ನೋ ಹಂಗಾಗ್ಬಿಟ್ಟಿದೆ. ರಾಜ್ಯದ ಒಂದೊಂದು ಕಡೆಯಿಂದ ಒಂದೊಂದು ಕರುಣಾಜನಕ ಕಥೆಗಳು ಮುನ್ನೆಲೆಗೆ ಬರ್ತಾ ಇದೆ. ಆನ್ಲೈನ್ನಲ್ಲಿ ಸಾಲ ಮಾಡೋ ಮುನ್ನ ಎಚ್ಚರ. ಕೇವಲ 99 ರೂಪಾಯಿ ಬಾಕಿಗೆ 58,000 ರೂಪಾಯಿ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರಂತೆ. ದಾವಣಗೆರೆ ನಗರದ ಚಂದ್ರಶೇಖರ್ ಎಂಬುವರಿಗೆ ಮೈಕ್ರೋ ಟಾರ್ಚರ್. ಆನ್ಲೈನ್ನಲ್ಲಿ 10 ಲಕ್ಷ ರೂಪಾಯಿ ಸಾಲ ಮಾಡಿದ್ರಂತೆ ಚಂದ್ರಶೇಖರ್. ಪ್ರತಿ ತಿಂಗಳ ಕಂತಿನಂತೆ ಎಲ್ಲ ಸಾಲವನ್ನು ಕೂಡ ಚಂದ್ರಶೇಖರ್ ಕಟ್ಟಿರ್ತಾರೆ. ಉಳಿದ 99 ರೂಪಾಯಿಯನ್ನು ಕಟ್ಟಿಸಿಕೊಂಡು ಕ್ಲಿಯರೆನ್ಸ್ ಕೊಡಿ ಅಂದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ನಿಮಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕು ಅಂದರೆ 58,000 ರೂಪಾಯಿ ಕಟ್ಟಬೇಕು ಅಂಥೇಳಿ ಸಿಬ್ಬಂದಿ ಹೇಳಿದಾರಂತೆ. RBIಗೆ ಪತ್ರವನ್ನು ಬರೀಲಿಕ್ಕೆ ಈಗ ಚಂದ್ರಶೇಖರ್ ಮುಂದಾಗಿದ್ದಾರೆ. ಈ ಮೂಲಕ ಆನ್ಲೈನ್ನಲ್ಲಿ ಸಾಲ ಪಡೆಯೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡವರ ಪರಿಸ್ಥಿತಿ ಅಂತೂ ಹೇಳತೀರದಾಗ್ಬಿಟ್ಟಿದೆ. ಏನಂದರೆ ಸರ್, ನಾನು ಟಾಟಾ ಕ್ಯಾಪಿಟಲಲ್ಲಿ 2022 ಅಲ್ಲಿ ಲೋನ್ ತಗೊಂಡಿದ್ದೆ 10,80,000 ರೂಪೀಸು. ಆವಾಗ ನಾ 2 ಇಯರ್ಸ್ ಆಗಿದ ಮೇಲೆ ನೀವು ಎಷ್ಟಿದೆ ಅಲ್ಲಿ ರೋಡ್ ಪ್ರೀಪೇಮೆಂಟ್ ಮಾಡ್ಬೋದು, ಉಳಿದ ಅಮೌಂಟ್ ಇದು EMI ಬರುತ್ತೆ, EMI ಕಟ್ಕೊಂತ ಹೋಗ್ಬೇಕು ಅಂತ ಹೇಳಿದ್ರು. ನಾನು ಆ್ಯಸ್ ಪರ್ ರೂಲ್ಸ್ ಪ್ರಕಾರ 9,80,000 ರೂಪೀಸ್ ಪ್ಲಸ್ ಇಂಟ್ರೆಸ್ಟ್ನ ಕಟ್ಟಿದ್ದೇನೆ. ಇವಾಗ ಔಟ್ಸ್ಟ್ಯಾಂಡಿಂಗ್ ಇರೋದು 99 ರೂಪೀಸ್ ಅಷ್ಟೇ. 99 ರೂಪೀಸ್ 84 ರೂಪೀಸು. ಆವಾಗ ಈಗ ಅವರು ಫೋರ್ಕ್ಲೋಸರ್ ಮಾಡಿ ಬೇರೆ ಬ್ಯಾಂಕಲ್ಲಿ ಲೋನ್ ತಗೋಕ್ಕಂತ ಹೋದೆ. ಲೋನ್ ತಗೋಕ್ಕೆ ಹೋದಾಗ ಅವರು ಇಲ್ಲರಿ ಆ ಬ್ಯಾಂಕ್ ಲೋನ್ ಕ್ಲೋಸ್ ಮಾಡಿ ಬರೀ ನಿಮಗೆ ಜಾಸ್ತಿ ಲೋನ್ ಸಿಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಲೋನ್ ಕ್ಲೋಸ್ ಮಾಡೋಕ್ಕಂತ ಮೇಲ್ ಹಾಕಿದರೆ 58,000 ರೂಪೀಸ್ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪುನೀತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, 99 ರೂಪಾಯಿಗೆ 58,000 ರೂಪಾಯಿ ಬಡ್ಡಿ ಅಂದರೆ ಏನು ವಿಚಾರ ಇದು ಅಂಥೇಳಿ, ಇದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಕೊಡ್ತಾ ಇರುವಂತಹ ಆಮಿಷನ ಅಥವಾ ಬಡ್ಡಿನೇ ಅಷ್ಟು ಹಾಕಿದಾರಾ, ಏನು ಕತೆ ಇದು ಅಂತ? ಖಂಡಿತವಾಗ್ಲೂ ಪ್ರೇಮೇನು, ಆನ್ಲೈನ್ ಸಾಲದಲ್ಲಿ ಎಷ್ಟು ಮೋಸ ಆಗ್ತಾ ಇದೆ ಅನ್ನುವಂಥದ್ದು ಇದು ಒಂದು ತಾಜಾ ಉದಾಹರಣೆ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ದಾವಣಗೆರೆ ಮೂಲದ ಚಂದ್ರಶೇಖರ್ ಅನ್ನೋರು ಕಳೆದ 3 ವರ್ಷಗಳ ಹಿಂದೆ ಟಾಟಾ ಕ್ಯಾಪಿಟಲ್ ಅನ್ನುವಂತಹ ಒಂದು ಆನ್ಲೈನ್ ಬ್ಯಾಂಕಲ್ಲಿ ಒಂದು 10 ಲಕ್ಷ ಸಾಲವನ್ನು ಪಡೆದಿರ್ತಾರೆ. ಪ್ರತಿ ತಿಂಗಳು ಕೂಡ ಕಂತು ಕಟ್ಕೊತ ಬಂದಿದ್ದಾರೆ, ಬಡ್ಡಿ ಸಮೇತ ಕಟ್ಕೊಂಡು ಬಂದಿದ್ದಾರೆ. ಆದರೆ ಕೇವಲ 99 ರೂಪಾಯಿ ಮಾತ್ರ ಬ್ಯಾಲೆನ್ಸ್ ಇತ್ತು. ಅದಕ್ಕೆ ಬೇರೆ ಬ್ಯಾಂಕಲ್ಲಿ ಸಾಲ ತಗೊಬೇಕು ಅನ್ನೋ ನಿಟ್ಟಲ್ಲಿ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಆ ಬ್ಯಾಂಕ್ ಅವ್ರು ಕೇಳಿದ್ದಾರೆ. ಅದಕ್ಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಿ ಅನ್ನುವಂಥ ಒಂದು ಮಾತನ್ನು ಕೇಳಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಚಂದ್ರಶೇಖರ್ ಪ್ರತಿ ತಿಂಗಳು ಕಟ್ಟಿರುವಂಥದ್ದು ಮತ್ತು ಎಲ್ಲ ಅಫಿಡೇವಿಟ್ ಕೂಡ ಆತನ ಬಳಿ ಇದೆ. ಅಂದರೆ ಯಾವ ರೀತಿಯಾಗಿ ನಾನು ಸಾಲ ಕಟ್ಟಿದ್ದೆ, ಎಷ್ಟು ಬಾಕಿ ಇದೆ ಅನ್ನುವಂಥದ್ದು ಎಲ್ಲವೂ ಕೂಡ ಚೆಕ್ ಮಾಡ್ಕೊತ ಬಂದಿದ್ದಾರೆ. ಆದರೆ ಕೇವಲ 99 ರೂಪಾಯಿಗೆ 58,000 ರೂಪಾಯಿ ಕಟ್ಟಿ ಅನ್ನುವಂಥ ಒಂದು ನೋಟಿಸನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ. ಮತ್ತು ಈಗಾಗಲೇ RBI ಕೂಡ ದೂರನ್ನು ಕೊಡಲು ಅವರು ಚಂದ್ರಶೇಖರ್ ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ ಆನ್ಲೈನಲ್ಲಿ ನಾನು 10 ಲಕ್ಷ ಸಾಲ ಪಡೆದಿದ್ದೆ, ಪ್ರತಿ ತಿಂಗಳು ಕೂಡ ನಾನು ಕಂತಲ್ಲಿ ಕಟ್ಕೊಂಡು ಬಂದಿದ್ದೀನಿ, ಆದರೂ ಕೂಡ 58,000 ನನಗೆ ಮತ್ತೆ ಕಟ್ಟಿ ಅನ್ನುವಂಥದ್ದು ಹೇಳ್ತಾ ಇರೋದು ಯಾವ ರೀತಿಯಾಗಿ. ಯಾಕಂದರೆ 99 ರೂಪಾಯಿ ಬಾಕಿ ಇದೆ, ಅದಕ್ಕೆ ಚಕ್ರ ಬಡ್ಡಿ ಸೇರಿಸಿದ್ರು ಕೂಡ ಅಷ್ಟಾಗೋದಿಲ್ಲ. ಆದರೆ 58,000 ರೂಪಾಯಿ ಯಾವ ರೀತಿಯಾಗಿ ಕಟ್ಟಿ ಅನ್ನೋದು ಹೇಳ್ತಾ ಇದ್ದಾರೆ. ಇದಕ್ಕಾಗಿ ನಾವು RBI ಕೂಡ ದೂರನ್ನು ಕೊಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ರೈಟ್, ಥ್ಯಾಂಕ್ ಯು ಪುನೀತ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇವರೇನು ನರರೂಪದ ರಾಕ್ಷಸರು ಅಂತ ಅನಿಸುತ್ತೆ, ಅಥವಾ ಟೆಕ್ನಿಕಲ್ ಎರರ್ ಆಗಿರಬೇಕು. ಕರೆಕ್ಟ್, ಎಷ್ಟು % ಬಡ್ಡಿ ಹಾಕಿದ್ದೀರಾ? ಬಡ್ಡಿ ಚಕ್ರ ಬಡ್ಡಿನೂ ಸೇರಿ ಅಷ್ಟೊಂದು ದುಡ್ಡು ಆಗುತ್ತಾ?